ಹಲೋ ಗಾಯ್ಸ್, ವೆಲ್ಕಮ್ ಟು ಮ್ಯಾಥ್ಸ್ ಎಂಎಂಜೆ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ PUC ಮಾಡೆಲ್ ಕ್ವಶನ್ ಪೇಪರ್ ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ದಾರೆ, ಹೌದಲ್ಲ? ಸೊ ಅಲ್ಲಿರುವಂತಹ ನ್ಯೂಮರಿಕಲ್ ಪಾರ್ಟ್ ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಬಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಫಿಕ್ಸ್ಡ್ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಅನ್ನ ಕೇಳ್ತಾರೆ. ಓಕೆ, ಈ ವರ್ಷ ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಸರ್? ಮೋಷನ್ ಇನ್ ಎ ಪ್ಲೇನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಅದಾದ್ಮೇಲೆ ವೇವ್ಸ್. ಈ 4 ಚಾಪ್ಟರ್ ಇಂದ 4 ಕ್ವಶನ್ಸ್ ಅನ್ನ ಕೇಳ್ತಾರೆ. ಈ 4 ಚಾಪ್ಟರ್ ಗೆ ಮಾತ್ರ ಪ್ರಿಪೇರ್ ಆಗಿ ನ್ಯೂಮರಿಕಲ್ಸ್ ಗೆ 2 ಕ್ವಶನ್ ಅನ್ನ ಬಿಂದಾಸ್ ಆಗಿ ಅಟೆಂಡ್ ಮಾಡಿ ಬರ್ತಾ ಇರ್ಬೇಕಷ್ಟೇ. ಓಕೆ, ಈಗ ಆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ನ್ಯೂಮರಿಕಲ್ಸ್ ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ನ್ಯೂಮರಿಕಲ್, a projectile has a maximum horizontal range of 40 meter. Calculate speed of projection of the projectile, the maximum height reached by the projectile. So ತುಂಬಾ ಜನ ಸ್ಟೂಡೆಂಟ್ಸ್ ಗೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರಾಬ್ಲಮ್ಸ್, ಹೌದಾ? ಯಾರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ನ್ಯೂಮರಿಕಲ್ಸ್ ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರುವಂತವರಿಗೆ ಮಾತ್ರ ನ್ಯೂಮರಿಕಲ್ಸ್ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಓಕೆ, ಸೊ ನ್ಯೂಮರಿಕಲ್ ನ ಸಾಲ್ವ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಏನನ್ನ ಫೈಂಡ್ ಔಟ್ ಮಾಡಕ್ಕೆ ಕೇಳಿದಾನೆ ಅದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಸೊ ಏನ್ ಕೇಳಿದಾರೆ ಸರ್? ಸ್ಪೀಡ್ ಆಫ್ ಪ್ರೊಜೆಕ್ಷನ್ ಆಫ್ ದ ಪ್ರೊಜೆಕ್ಟೈಲ್. ಸೊ ಪ್ರೊಜೆಕ್ಟೈಲ್ ಮೋಷನ್ ನ ವೆಲಾಸಿಟಿ ಮೀನ್ಸ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಅದಾದ್ಮೇಲೆ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್. ಸೊ ಪ್ರೊಜೆಕ್ಟೈಲ್ ಮ್ಯಾಕ್ಸಿಮಮ್ ಹೈಟ್ ನ ರೀಚ್ ಆಗುತ್ತಲ್ಲ, ಆ ಮ್ಯಾಕ್ಸಿಮಮ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಫಾರ್ಮುಲಾ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಡೈರೆಕ್ಟ್ ಕ್ಯಾಲ್ಕುಲೇಷನ್, ಡೈರೆಕ್ಟ್ ಆನ್ಸರ್. ಓಕೆ, ಎಸ್. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ಒಂದು ಪ್ರೊಜೆಕ್ಟೈಲ್ ಮೋಷನ್ ಆಗಿದೆ. Is it right? This is the initial point and this one is the final point. So ಒಂದು ಕಲ್ಲನ್ನ ಎಸ್ತಿದ್ದಾರೆ, ಅದು ಮ್ಯಾಕ್ಸಿಮಮ್ ಹೈಟ್ ನ ರೀಚ್ ಆಗಿ ಏನಾಗಿದೆಯಪ್ಪ, ಅಗೈನ್ ಮತ್ತೆ ಗ್ರೌಂಡ್ ನ ರೀಚ್ ಆಗಿದೆ. ಸೊ ಇನಿಷಿಯಲ್ ಪಾಯಿಂಟ್ ಇಂದ ಫೈನಲ್ ಪಾಯಿಂಟ್ ಗೆ ಇದನ್ನ ನಾವು ರೇಂಜ್ ಆಫ್ ಪ್ರೊಜೆಕ್ಟೈಲ್ ಅಂತ ಹೇಳ್ತೀವಿ, ಆಲ್ಸೋ ಕಾಲ್ಡ್ ಆಸ್ ಹಾರಿಜಾಂಟಲ್ ರೇಂಜ್. ಇದನ್ನ ಹಾರಿಜಾಂಟಲ್ ರೇಂಜ್ ಅಂತ ಹೇಳ್ತೀವಿ. ಈ ಹಾರಿಜಾಂಟಲ್ ರೇಂಜ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 40 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಸರ್? ಸ್ಪೀಡ್ ಆಫ್ ದ ಪ್ರೊಜೆಕ್ಷನ್ ಆಫ್ ದ ಪ್ರೊಜೆಕ್ಟೈಲ್. ಇಲ್ಲಿ ಹೆಸರಲ್ಲ ನೀವು ಒಂದು ಕಲ್ನ, ಎಸ್, ಅದು ಯಾವ ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ, ಸೊ ಅದರ ಸ್ಪೀಡ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅದಾದ್ಮೇಲೆ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್. ಇಲ್ಲಿ ಹೆಸದ್ರೆ ಅದು ಮ್ಯಾಕ್ಸಿಮಮ್ ಹೈಟ್ ನ ರೀಚ್ ಆಗಿ ಮತ್ತೆ ವಾಪಸ್ ಕೆಳಗಡೆ ಬಂತಲ್ವಾ? ಈ ಮ್ಯಾಕ್ಸಿಮಮ್ ಹೈಟ್ ಟೇಕನ್ ಆಸ್ ಎಚ್, ಈ ಎಚ್ ಎಷ್ಟು ಅಂತ ಕೇಳಿದಾರೆ, ಮತ್ತೆ ಈ ವಿ ಎಷ್ಟು ಅಂತ ಕೇಳಿದಾರೆ. ಸೊ ಡೈರೆಕ್ಟ್ ಫಾರ್ಮುಲಾ ಇದೆ ನಮ್ಮ ಹತ್ರ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ, ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿ. ನೆನ್ಪಿಟ್ಕೊಳ್ಳಿ, ನ್ಯೂಮರಿಕಲ್ ನ ಸಾಲ್ವ್ ಮಾಡ್ಬೇಕಾದ್ರೆ ಫಾರ್ಮುಲಾಸ್ ಗೊತ್ತಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನ್ಯೂಮರಿಕಲ್ ನ ಅಟೆಂಡ್ ಮಾಡಕ್ ಆಗೋದೇ ಇಲ್ಲ. ಸರ್ ಏನಾದ್ರೂ ಶಾರ್ಟ್ ಕಟ್ ಇದೆಯಾ? ಒಂದೇ ಒಂದು ಶಾರ್ಟ್ ಕಟ್ ಇದೆ. ಏನು ಸರ್ ಅಂದ್ರೆ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆಯೋದು. ಅದು ಬಿಟ್ರೆ ಇನ್ ಯಾವ ಶಾರ್ಟ್ ಕಟ್ಸ್ ಇಲ್ಲ. ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಫಾರ್ಮುಲಾಸ್ ಗೊತ್ತಿರಲೇಬೇಕು. ಅದನ್ನ ಹೆಂಗ್ ಬೇಕಾದ್ರೆ ಆಲ್ಟರ್ ಮಾಡಬಹುದು. ಓಕೆ, ಲೆಟ್ಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಫಸ್ಟ್ ಸ್ಪೀಡ್ ಆಫ್ ಪ್ರೊಜೆಕ್ಷನ್ ಆಫ್ ಪ್ರೊಜೆಕ್ಟೈಲ್. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಬೇಕಾದ್ರೆ ಅದಕ್ಕೆ ಎಷ್ಟೋ ಸ್ಪೀಡ್ ಇರುತ್ತಲ್ವಾ, ಅದನ್ನ ಫೈಂಡ್ ಔಟ್ ಮಾಡೋಣ. ಸೊ ಹೇಗ್ ಫೈಂಡ್ ಔಟ್ ಮಾಡೋದು ಸರ್ ಅಂತಂದ್ರೆ, ಈ ಚಾಪ್ಟರ್ ಅಲ್ಲಿ ವೆಲಾಸಿಟಿನೇ ಫೈಂಡ್ ಔಟ್ ಮಾಡಕ್ಕೆ ಅಂತ ಯಾವ್ದು ಫಾರ್ಮುಲಾಸ್ ಇಲ್ಲ. ಬಟ್ ಕ್ವಶನ್ ಅಲ್ಲಿ ಹಾರಿಜಾಂಟಲ್ ರೇಂಜ್ ಕೊಟ್ಟಿದ್ದಾರೆ. ಸೊ ಹಾರಿಜಾಂಟಲ್ ರೇಂಜ್ ಮೀನ್ಸ್ ವಾಟ್? ರೇಂಜ್ ಆಫ್ ಪ್ರೊಜೆಕ್ಟೈಲ್. ಇಸ್ ಇಟ್ ರೈಟ್? ರೇಂಜ್ ಆಫ್ ಪ್ರೊಜೆಕ್ಟೈಲ್. ಸೊ ಫಾರ್ಮುಲಾ ಗೊತ್ತು ನನಗೆ. ಏನು ರೇಂಜ್ ಆಫ್ ಪ್ರೊಜೆಕ್ಟೈಲ್ ಫಾರ್ಮುಲಾ? ಸೊ ಆರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ. ಹೌದಾ? ಇದೇ ರೇಂಜ್ ಆಫ್ ಪ್ರೊಜೆಕ್ಟೈಲ್. ಸೊ ಇಲ್ಲಿ ಯು ಅಂತಂದ್ರೇನು? ವೆಲಾಸಿಟಿ. ನಿಮ್ಗೆ ಕನ್ಫ್ಯೂಸ್ ಆಗಬಾರದು ಅಂತಂದ್ರೆ ಅದನ್ನ V0 ಸ್ಕ್ವೇರ್ ಅಂತಾನೆ ತಗೊಳ್ಳಿ. ಬಿಕಾಸ್ NCERT ಬುಕ್ ಪ್ರಕಾರ ಇನಿಷಿಯಲ್ ವೆಲಾಸಿಟಿ V0 ಅಂತಾನೆ ಕೊಟ್ಟಿದ್ದಾರೆ. ಆಯ್ತಾ? ಸೊ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಗೆಟ್ ದ ವೆಲಾಸಿಟಿ. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರಪ್ಪ? ರೇಂಜ್ ಆಫ್ ಪ್ರೊಜೆಕ್ಟೈಲ್ 40 is equal to V0. ಇದನ್ನೇ ಫೈಂಡ್ ಔಟ್ ಮಾಡಬೇಕು ಇಂಟು sin 2
ಸರ್ ತೀಟಾ ಆಂಗಲ್ ಕೊಟ್ಟಿಲ್ವಲ್ಲ, ಆಂಗಲ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಗ, ಕ್ವಶನ್ ಕೊಟ್ಟಿಲ್ವಾ, ಹುಡುಕೋ ಅದ್ರಲ್ಲಿ ಸಿಗುತ್ತೆ. ಹೆಂಗ್ ಹುಡುಕೋದು ಸರ್, ತಲೆ ಓಡಿಸು ಸ್ವಲ್ಪ. ಹೆಂಗೆ ಸರ್, ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ಮೀನ್ಸ್ ಸೊ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಹೇಳಿರ್ತಾರೆ, ಸೊ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ಅನ್ನ ಕವರ್ ಮಾಡಬೇಕು ಅಂತಂದ್ರೆ ಆಂಗಲ್ ಎಷ್ಟಿರ್ಬೇಕಲ್ಲಿ, 45 ಡಿಗ್ರಿ ಇರಬೇಕು ಅಂತ ಹೇಳಿರ್ತಾರೆ. ಅಂದ್ರೆ ಥೀಟಾ ವ್ಯಾಲ್ಯೂ ಏನಾಯ್ತು ಇವಾಗ 45 ಡಿಗ್ರಿ ಆಯ್ತು. ಸಬ್ಸ್ಟಿಟ್ಯೂಷನ್ ಮಾಡು, ಥೀಟಾ ವ್ಯಾಲ್ಯೂ ಎಷ್ಟು 45 ಡಿಗ್ರಿ ಡಿವೈಡೆಡ್ ಬೈ ಜಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸಬ್ಸ್ಟಿಟ್ಯೂಷನ್ ಮಾಡಿ ಇಲ್ಲಿ, then 40 is equal to v naught square sin 45 into 2 90 degree divided by 10, then 40 is equal to v naught square. What is the value of sin 90? sin 90 degree value ಏನು 1. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 divided by 10 ಅಂತ ಬರುತ್ತೆ. ಬಟ್ ನನಗೆ ಬೇಕಾಗಿರೋದೇನು v naught ವೆಲಾಸಿಟಿ ಬೇಕಾಗಿರೋದು, ಇನಿಷಿಯಲ್ ವೆಲಾಸಿಟಿ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು ಇವಾಗ, ಸೊ v naught square is equal to 10 ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಸೊ 40 into 10 ಏನಾಯ್ತು 400. ದೆನ್ ಸೊ ನನಗೆ v naught ಮಾತ್ರ ಬೇಕಾಗಿರೋದ್ರಿಂದ, ಇನಿಷಿಯಲ್ ಸ್ಪೀಡ್ ಬೇಕಾಗಿರೋದ್ರಿಂದ ಸ್ಕ್ವೇರ್ ಆ ಕಡೆ ಕಳಿಸ್ತೀನಿ. square root of 400, then v naught is equal to square root of 400 is what 20 meter per second. That's all. So this is the speed of projection of projectile. ಅರ್ಥ ಆಯ್ತಲ್ಲ? ಎಸ್, ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ನಾವು ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್ ನ ಫೈಂಡ್ ಔಟ್ ಮಾಡೋಣ. v ಎಷ್ಟು ಬಂತಪ್ಪ ನನಗೆ ಸ್ಪೀಡ್, ಸೊ v naught is equal to means initial velocity is equal to 20 ಮೀಟರ್ ಪರ್ ಸೆಕೆಂಡ್ ಬಂತು. ಅದನ್ನ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು, ಇದು ಪ್ರೊಜೆಕ್ಟೈಲ್ ಅಲ್ವಾ, ಸೊ ಈ ರೀತಿ ಮೂವ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್, ಈ ಹೈಟ್ ಅನ್ನ ನಾವು ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳ್ತೀವಿ. ಸೊ ರೆಪ್ರೆಸೆಂಟೆಡ್ ಬೈ h. ಸೊ ಆ ಪ್ರೊಜೆಕ್ಟೈಲ್ ರೀಚ್ ಮಾಡಿರುವಂತಹ ಈ ಮ್ಯಾಕ್ಸಿಮಮ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇದಕ್ಕೇನ್ ಫಾರ್ಮುಲಾ ಸರ್, ಸೊ ಮ್ಯಾಕ್ಸಿಮಮ್ ಹೈಟ್ ಗೂ ಕೂಡ ಡೈರೆಕ್ಟ್ ಫಾರ್ಮುಲಾ, ಹೊಸದಾಗಿ ನಾನು ಬರ್ಕೋತಿಲ್ಲ, ನೀವು ಡಿರೈವೇಶನ್ ಅಲ್ಲಿ ಕಲ್ತಿರ್ತೀರಿ, ಬೇಕಾದ್ರೆ ಹೋಗಿ ನೋಡಿ. ಏನ್ ಫಾರ್ಮುಲಾ ಸರ್, v naught square sin square theta divided by 2g. That's all. Okay, then h is equal to v naught ಎಷ್ಟು ಕಂಡುಹಿಡಿದಿರಪ್ಪ 20 whole square into sin square theta. ಸೊ ಆಂಗಲ್ ಎಷ್ಟು ಬರಬೇಕು ಇಲ್ಲಿ 45 ಡಿಗ್ರಿ. ಯಾಕೆ ಸರ್, ಬಿಕಾಸ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ರೀಚ್ ಮಾಡಿದೆ ಅಂದ್ರೆ ಆಂಗಲ್ 45 ಡಿಗ್ರಿ ಇರಬೇಕು. ಸೊ sin 45 ಡಿಗ್ರಿ, sin square 45 ಡಿಗ್ರಿ ಡಿವೈಡೆಡ್ ಬೈ 2 into g ಎಷ್ಟು ಕೊಟ್ಟಿದ್ದಾರೆ 10. ಹೌದಲ್ಲ? then ಇದನ್ನ ಕ್ಯಾಲ್ಕುಲೇಟ್ ಮಾಡಿ, ಯು ಗೆಟ್ ದ ಆನ್ಸರ್. ಏನ್ ಬರುತ್ತೆ ಸರ್ ಆನ್ಸರ್ ಅಂತಂದ್ರೆ h is equal to 20 ಸ್ಕ್ವೇರ್ ಇದೆ. ಸೊ 20 ಸ್ಕ್ವೇರ್ ಅಂದ್ರೇನು 400 into sin square 45 ಡಿಗ್ರಿ. ಸೊ ಫಸ್ಟ್ sin 45 ಡಿಗ್ರಿ ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ ಯೂಸಿಂಗ್ ಲಾಗ್ ಬುಕ್. ಅಕಸ್ಮಾತ್ ನಿಮಗೆ ಲಾಗ್ ನೋಡೋದು ಗೊತ್ತಿಲ್ಲ, ಸೈನ್ ನೋಡೋದು ಗೊತ್ತಿಲ್ಲ, ಕಾಸ್ ನೋಡೋದು ಗೊತ್ತಿಲ್ಲ, ಟ್ಯಾನ್ ನೋಡೋದು ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ sin 45 ಡಿಗ್ರಿ, sin 45 ಡಿಗ್ರಿ ಅಂತಂದ್ರೆ 0.7071 ಅಂತ ಬರುತ್ತೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಮಾಡಿ. ಓಕೆ, ದೆನ್ ನೆಕ್ಸ್ಟ್ divided by, so 2 tens are 20, then h is equal to 400 into ಇದನ್ನ ಸ್ಕ್ವೇರ್ ಮಾಡಿದ್ರೆ 0.5 ಅಂತ ಬರುತ್ತೆ divided by 20. ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ, I get the answer 10 ಮೀಟರ್. ಓಕೆ, ಇದು ಪ್ರೊಜೆಕ್ಟೈಲ್ ಅಂತಂದ್ರೆ ಹೀಗೆ ಮೂವ್ ಆಗಿದೆ. ಹೀಗೆ ಮೂವ್ ಆಗಬೇಕಾದ್ರೆ ಅದರ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ ಇದ್ರೆ ಅದು ರೀಚ್ ಮಾಡಿದಂತಹ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಬಂತಪ್ಪ 10 ಮೀಟರ್, ನಿಯರ್ಲಿ 9.9 ಸಮಥಿಂಗ್ ಬರುತ್ತೆ. ಸೊ 10 ಅಂತ ಬರ್ಕೋಬಹುದು. ಸೊ 10 ಮೀಟರ್. ದಿಸ್ ಇಸ್ ದ ಸೊಲ್ಯೂಷನ್. ಸೊ ನೆಕ್ಸ್ಟ್ ನ್ಯೂಮರಿಕಲ್ 46th one. The angular speed of motor wheel is increased from 1200 rpm to 3120 rpm in 16 seconds. What is the angular acceleration and how many revolution does the engine make during the time? This is the question. So this question is based on system of particles and rotational motion chapter ಮೇಲೆ ಇದೆ. Okay,
ಇಲ್ಲಿ ಏನ್ ಫೈಂಡ್ ಔಟ್ ಮಾಡಕ್ ಕೇಳಿದಾನೆ, ಆಂಗ್ಯುಲರ್ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ವಿ ಲೀನಿಯರ್ ವೆಲಾಸಿಟಿ, ಒಮೆಗಾ ಆಂಗ್ಯುಲರ್ ವೆಲಾಸಿಟಿ, ಎ ಲೀನಿಯರ್ ಆಕ್ಸಲರೇಷನ್, ಆಲ್ಫಾ ಆಂಗ್ಯುಲರ್ ಆಕ್ಸಲರೇಷನ್. ಇದನ್ನೇ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಯಾವ ಫಾರ್ಮುಲಾ ಯೂಸ್ ಮಾಡೋದು ಸರ್? ಇದೇ ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡಿದಿರಿ, ಕೈನಮ್ಯಾಟಿಕ್ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ರೊಟೇಷನಲ್ ಮೋಷನ್. ಇಸ್ ಇಟ್ ರೈಟ್? ಏನ್ ಬರುತ್ತೆ? v is equal to v naught plus at ನ ಇನ್ ಟರ್ಮ್ಸ್ ಆಫ್ ರೊಟೇಷನಲ್ ಮೋಷನ್ w is equal to w naught plus alpha t ಅಂತ ಬರ್ಕೋತೀವಿ ನಾವು. ಸೊ ಲೀನಿಯರ್ ವೆಲಾಸಿಟಿ ನ ಆಂಗ್ಯುಲರ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ, ಆಕ್ಸಲರೇಷನ್, ಆಂಗ್ಯುಲರ್ ಆಕ್ಸಲರೇಷನ್, ಟೈಮ್. ಸೊ ಇವಾಗ ಈ ಎರಡನ್ನು ಕೊಟ್ಟಿದ್ದಾನೆ. ಸೊ ಫೈನಲ್ ಆಂಗ್ಯುಲರ್ ವೆಲಾಸಿಟಿ, ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಆರ್ ಸ್ಪೀಡ್ ಕೊಟ್ಟಿದ್ದಾನೆ 3120 1200. ಅದನ್ನ ಯೂಸ್ ಮಾಡಿಕೊಂಡು ನಾವು ಆಲ್ಫಾ ಕಂಡುಹಿಡಿಬೇಕು. ಹೌದಾ? ಮತ್ತೆ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು? ಲೆಟ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಫಾರ್ಮುಲಾ. ಯಾವ ಫಾರ್ಮುಲಾ? ಕೈನಮ್ಯಾಟಿಕ್ ಈಕ್ವೇಶನ್ in terms of rotational motion. So w is equal to omega is equal to omega naught plus alpha t. Okay, then alpha ಬೇಕಾಗಿರೋದ್ರಿಂದ alpha is equal to omega minus omega naught. ಈ ಕಡೆ ತಗೊಳ್ಳಿ, omega minus omega naught t ಕೆಳಗೆ ಬರುತ್ತೆ. That's all. Is it right? Sir, omega and omega naught ವ್ಯಾಲ್ಯೂ ಕೊಟ್ಟಿದ್ದಾನೆ. So final angular velocity ಎಷ್ಟು ಕೊಟ್ಟಿದ್ದಾನಪ್ಪ? 3120. ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾನಪ್ಪ? 1200. ಇದು RPM ಅಲ್ಲಿ ಇದೆ, ರೊಟೇಷನಲ್ ಪರ್ ಮೋಷನ್ ಅಲ್ಲಿ ಇದೆ. ಅದನ್ನ ನೀವು ರೇಡಿಯನ್ ಕನ್ವರ್ಟ್ ಮಾಡಬೇಕು. ಹೆಂಗ್ ಮಾಡೋದು ಸರ್ ಅಂತಂದ್ರೆ, ಏನ್ ವ್ಯಾಲ್ಯೂ ಇದೆಯೋ ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಇಂಟು 2π/60 ಮಾಡಿದ್ರೆ ಸಾಕು, ಅದು ರೇಡಿಯನ್ ಕನ್ವರ್ಟ್ ಆಗುತ್ತೆ. ಯಾಕೆ ಸರ್ 2π/60 ಮಾಡಬೇಕು ಅಂದ್ರೆ, ಸೊ ಕಂಪ್ಲೀಟ್ ಒಂದು ರೊಟೇಷನ್ ಆಯ್ತು ಅಂತ ಅನ್ಕೊಳ್ಳಿ. ಕಂಪ್ಲೀಟ್ ಒಂದು ರೊಟೇಷನ್ ಆಯ್ತು ಅಂತಂದ್ರೆ ಯಾವ ಆಂಗಲ್ ಬಂತು ಇಲ್ಲಿ? 360 ಡಿಗ್ರಿ. 360 ಡಿಗ್ರಿ ಮೀನ್ಸ್ ವಾಟ್? 2π divided by, so rotation per second 60. 0 get cancel. So here 652s are 52 into 2 104 pi radian per second ಅಂತ ಬರುತ್ತೆ. That is the final angular velocity. Next initial angular velocity omega naught is equal to 1200 ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ರೇಡಿಯನ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಏನ್ ಮಾಡಬೇಕು ಅವಾಗ? into 2π/60. again 0 get cancel. 6 1s are 6 2s are, so ಇಲ್ಲಿ 2 ಕ್ಯಾರಿ ಆಗುತ್ತೆ. so 220 22s are 40. is it right? so omega naught is equal to 40 pi radian per second ಅಂತ ಬಂತು. ಸೊ ಈಗ ಒಮೆಗಾ ನಾಟ್ ಸಿಕ್ತು, ಒಮೆಗಾ ಸಿಕ್ತು, ಸಬ್ಸ್ಟಿಟ್ಯೂಷನ್ ಮಾಡಿ ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ ಎಷ್ಟು ಬಂತಪ್ಪ? 104 pi ಮೈನಸ್, ಸೊ ಒಮೆಗಾ ನಾಟ್ ಎಷ್ಟು ಬಂದಿದೆಯಪ್ಪ? 40 pi divided by t ಎಷ್ಟು ಕೊಟ್ಟಿದ್ದಾನೆ? 16. ಸೊ ಆಲ್ಫಾ ಇಸ್ ಈಕ್ವಲ್ ಟು 104 minus 40 ಎಷ್ಟು ಬರುತ್ತೆ? ಸೊ 64 pi divided by 16. 16 1s are 16, 4s are, alpha is equal to 4 pi. So alpha means angular acceleration SI unit radian per second square. That's all. So this is the angular acceleration. Okay. Next we are going to find out how many revolutions does the engine make during the time ಅಂತ ಕೇಳಿದಾನೆ. So ಇವಾಗ ನಾವು how many revolutions by the engine find out ಮಾಡಬೇಕು. ಓಕೆ, ಸೊ ಇಲ್ಲಿ ಏನಾದ್ರೂ ಬಾಡಿ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆದ್ರೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಏನೋ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗ್ತಿದೆ ಸರ್? ರೆವಲ್ಯೂಷನ್ ಆಗ್ತಿದೆ, ಅಂದ್ರೆ ಸರ್ಕ್ಯುಲರ್ ಪಾತ್ ಬರುತ್ತೆ. ಸೊ ಅಲ್ಲಿ ಬರುವಂತಹ ಡಿಸ್ಪ್ಲೇಸ್ಮೆಂಟ್ ಯಾವುದು? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅದನ್ನ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ x is equal to v naught t plus half at square ಅಂತ ಬರೆದ್ರೆ ಇದು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಇದನ್ನ ನಾನು ಸರ್ಕ್ಯುಲರ್ ಮೋಷನ್ ಗೆ ಕನ್ವರ್ಟ್ ಮಾಡಿದ್ರೆ theta is equal to omega naught t plus half alpha t square ಅಂತ ಬರುತ್ತೆ. ಇದನ್ನ ಕಲ್ತಿದ್ದೀರಿ. ಸೊ x is the displacement, theta is the angular displacement, omega naught ಅಂದ್ರೆ initial angular velocity ಗೊತ್ತು ನಮಗೆ. ಎಷ್ಟು ಬಂದಿದೆಯಪ್ಪ? 40 pi. ಇದನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿದ್ವಿ. theta is equal to 40 pi into t 16 second plus half alpha ಎಷ್ಟು ಬಂದಿದೆಯಪ್ಪ? 4 pi into t 16 whole square. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ.
theta is equal to 40 into 16 ಎಷ್ಟು ಬರುತ್ತೆ ಸೊ 40 into 16 ಮಾಡಿದ್ರೆ 640 pi plus 2 ones are 2 2s are 2 pi ಉಳಿತು 16 ನ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ 16 ನ ಸ್ಕ್ವೇರ್ ಮಾಡಿದ್ರೆ 526 ಸೊ ನಾಟ್ 526 256 ಅಂತ ಬರುತ್ತೆ ಸೊ 256 into 2 ಮಾಡಿದ್ರೆ ಏನ್ ಬರುತ್ತಪ್ಪ 512 pi ಅಂತ ಬರುತ್ತೆ ಓಕೆ ದೆನ್ ಇದನ್ನ ಆಡ್ ಮಾಡಿದ್ರೆ theta is equal to ಓಕೆ 1152 pi ಅಂತ ಬರುತ್ತೆ ಓಕೆ ಸೊ theta is equal to 640 pi plus 512 pi 1152 pi radian 1152 pi radian so this is the angular displacement but how many revolution ಅಂದ್ರೆ ಎಷ್ಟು ಸುತ್ತಿದೆ ಓಕೆ ಅದನ್ನ ಫೈಂಡ್ ಔಟ್ ಮಾಡಬೇಕು ಸೊ ನಂಬರ್ ಆಫ್ revolution is equal to 1152 ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ 1152 pi divided by so ಒಂದು revolution ಅಂತಂದ್ರೆ 360 ಡಿಗ್ರಿ so 360 ಡಿಗ್ರಿ taken as what 2 pi so 2 pi ಇಂದ ಬಂದಿರುವಂತ angular displacement ಅನ್ನು ಡಿವೈಡ್ ಮಾಡಿದ್ರೆ so pi pi get cancel then number of revolution is equal to 576 so 576 time ಏನಾಗಿದೆ ಇದು revolution ಆಗಿದೆ that's all so this is the second numerical take a screenshot some important words na highlight ಮಾಡಿದ್ದೇನೆ by underlining a cubical thermocool ice box of side 30 cm has a thickness of 5 cm if 4 kg of ice is put in the box estimate the amount of ice remaining after 6 hours the outside temperature is 45 degree celsius and some given term ಕೊಟ್ಟಿದ್ದಾರೆ so coefficient ಕೊಟ್ಟಿದ್ದಾರೆ and latent heat ಕೊಟ್ಟಿದ್ದಾರೆ okay thermocool box ಇದೆ so side ನ length ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 30 ಸೆಂಟಿಮೀಟರ್ ಸೊ ಅದನ್ನ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬಂತಪ್ಪ 0.3 ಮೀಟರ್ ಅಂತ ಬಂತು ಅದಾದ್ಮೇಲೆ ಇದೇ ಥರ್ಮೋಕೋಲ್ ನ ಸೊ ಥಿಕ್ನೆಸ್ ಕೊಟ್ಟಿದ್ದಾನೆ ಬಾಕ್ಸ್ ನ ಥಿಕ್ನೆಸ್ ಕೊಟ್ಟಿದ್ದಾನೆ ಓಕೆ ಎಷ್ಟು ಕೊಟ್ಟಿದ್ದಾನೆ ಥಿಕ್ನೆಸ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಕನ್ವರ್ಟ್ ಮಾಡಿದ್ರೆ ಮೀಟರ್ ಗೆ 0.05 ಮೀಟರ್ ಅಂತ ಬರುತ್ತೆ ಓಕೆ ಆಫ್ಟರ್ ದಟ್ ಇದ್ರ ಒಳಗಡೆ ಒಂದು ಐಸ್ ಕ್ಯೂಬ್ ನ ಇಟ್ಟಿದ್ದಾರೆ ಒಂದು ಐಸ್ ಕ್ಯೂಬ್ ಇಟ್ಟಿದ್ದಾರೆ ಅದರ ಮಾಸ್ ಎಷ್ಟಪ್ಪ ಅಂದ್ರೆ 4 kg ಆಯ್ತಾ ದೆನ್ ಆಫ್ಟರ್ 6 ಅವರ್ಸ್ ಆದ್ಮೇಲೆ ಇಲ್ಲಿರುವಂತಹ ಐಸ್ ಎಷ್ಟು ಉಳಿದಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಎಷ್ಟು ಉಳಿದಿದೆ ರಿಮೈನಿಂಗ್ ಐಸ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ ಸಮ್ ಅಮೌಂಟ್ ಆಫ್ ಹೈಟ್ ಐಸ್ ಏನಾಗಿರ್ಬೇಕು ಮೆಲ್ಟ್ ಆಗಿರುತ್ತೆ ಅಂತ ತಾನೇ ಅರ್ಥ ಆ ಮೆಲ್ಟ್ ಆಗಿರೋ ಐಸ್ ಯಾವ ಫಾರ್ಮ್ ಬಂದಿರುತ್ತೆ ವಾಟರ್ ಫಾರ್ಮ್ ಬಂದಿರುತ್ತೆ ಸೊ ಆ ವಾಟರ್ ನ ಮಾಸ್ ಎಷ್ಟು ಅಮೌಂಟ್ ಆಫ್ ಐಸ್ ಮೆಲ್ಟ್ ಆಗಿ ವಾಟರ್ ಕನ್ವರ್ಟ್ ಆಗಿದೆ ಸೊ ಆ ವಾಟರ್ ನ ಮಾಸ್ ಜೊತೆ ಐಸ್ ನ ಮಾಸ್ ಅನ್ನ ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ ಐ ಕ್ಯಾನ್ ಈಸಿಲಿ ಗೆಟ್ ದ ರಿಮೈನಿಂಗ್ ಐಸ್ ಆಫ್ಟರ್ 6 hours ಓಕೆ ಸರ್ ಈ ಕ್ವಶನ್ ಯಾವ ಕಾನ್ಸೆಪ್ಟ್ ಮೇಲಿದೆ ಅಂತಂದ್ರೆ ಎಸ್ ಆಫ್ ಕೋರ್ಸ್ ಇಸ್ ನನ್ ಅದರ್ ದನ್ thermal conductivity ಹೌದಾ so the rate of heat change of heat is equal to K A T2 minus T1 divided by L ಸೊ ನಾವು ಸಿಲೆಬಸ್ ಅಲ್ಲಿ ಒಂದು ರಾಡ್ ನ ಇಟ್ಕೊಂಡು ಅದರ ಲೆಂತ್ ನ ಇಟ್ಕೊಂಡು ಥರ್ಮಲ್ ಕಂಡಕ್ಟಿವಿಟಿ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀವಿ ಇಲ್ಲಿ ಸೊ ಲೆಂತ್ ನ ಬದಲು ಏನ್ ಕೊಟ್ಟಿದ್ದಾನಪ್ಪ ಥಿಕ್ನೆಸ್ ಕೊಟ್ಟಿದ್ದಾನೆ ಸೊ ಹಾಗಾಗಿ ನಾನು x ಅಂತ ಬರ್ಕೋತೀನಿ ಓಕೆ ಸೊ ಈ ಫಾರ್ಮುಲಾ ತಗೋತೀವಿ ಸೊ ಈಗ ಕ್ವಶನ್ ಅಲ್ಲಿ ಕೊಟ್ಟಿರುವಂತಹ ಗಿವನ್ ಅನ್ನು ನೋಟ್ ಮಾಡ್ಕೊಳ್ಳಿ ಓಕೆ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಗಿವನ್ ಸೊ ಫಸ್ಟ್ ಐಸ್ ಬಾಕ್ಸ್ ನ ಸೈಡ್ ಕೊಟ್ಟಿದ್ದಾರೆ ಸೈಡ್ ಮೀನ್ಸ್ ಟೇಕನ್ ಆಸ್ L is equal to 30 ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡಿದ್ರೆ 0.3 ಮೀಟರ್ ಆಯ್ತು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಥಿಕ್ನೆಸ್ ಆಫ್ ದ ಬಾಕ್ಸ್ x ಅಂತ ತಗೊಂಡಿದ್ದಾರೆ x is equal to 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಕನ್ವರ್ಟ್ ಮಾಡಿದ್ರೆ 0.5 ಮೀಟರ್ ಆಯ್ತು ಅದಾದ್ಮೇಲೆ ಟೈಮ್ ಕೊಟ್ಟಿದ್ದಾರೆ ಸೊ t is equal to 6 hours is it right so ಇದನ್ನ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ 6 hour into 60 minute into 60 second ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ 21600 ಸೆಕೆಂಡ್ ಅಂತ ಬರುತ್ತೆ
ಓಕೆ, ಅದಾದ್ಮೇಲೆ ಟೆಂಪರೇಚರ್ ಕೊಟ್ಟಿದ್ದಾರೆ. ಔಟ್ಸೈಡ್ ಟೆಂಪರೇಚರ್, ನಾಟ್ ಇನ್ಸೈಡ್ ಟೆಂಪರೇಚರ್. ಸೊ T2 ನ ಔಟ್ಸೈಡ್ ಟೆಂಪರೇಚರ್ ಅಂತ ಅನ್ಕೊಳ್ಳಿ, T1 ನ ಇನ್ಸೈಡ್ ಟೆಂಪರೇಚರ್ ಅಂತ ಅನ್ಕೊಳ್ಳಿ. ಇಲ್ಲಿ ನಾವು ಥರ್ಮೋಕೋಲ್ ನ ಯೂಸ್ ಮಾಡಿರೋದ್ರಿಂದ, ಸೊ ಥರ್ಮೋಕೋಲ್ ಅನ್ನುವಂಥದ್ದು ಕಂಪ್ಲೀಟ್ಲಿ ಇನ್ಸುಲೇಟರ್, ಔಟ್ಸೈಡ್ ಹೀಟ್ ಇನ್ಸೈಡ್ ಬರೋದೇ ಇಲ್ಲ, ಹೌದಲ್ಲ. ಸೊ ಥರ್ಮೋಕೋಲ್ ಬಾಕ್ಸ್ ತಗೊಂಡಿರೋದ್ರಿಂದ ಹೀಟ್ ಔಟ್ಸೈಡ್ 45 ಡಿಗ್ರಿ ಸೆಲ್ಸಿಯಸ್ ಇದೆ, ಔಟ್ಸೈಡ್ ನ ಟೆಂಪರೇಚರ್ ಅವನು 45 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಅದು ಒಳಗಡೆ ಬರೋದೇ ಇಲ್ಲ. ಇಸ್ ಇಟ್ ರೈಟ್? ಹೀಟ್ ಒಳಗಡೆ ಟ್ರಾನ್ಸ್ಫರ್ ಆಗೋದೇ ಇಲ್ಲ, ಬಿಕಾಸ್ ಥರ್ಮೋಕೋಲ್ ಇಸ್ ಆನ್ ಇನ್ಸುಲೇಟರ್. ಹಾಗಾಗಿ ಸೊ ಒಳಗಡೆ ಇರುವಂತಹ ಟೆಂಪರೇಚರ್ ನ ನನಗೆ ಗೊತ್ತಿಲ್ಲ, ಕೊಟ್ಟಿಲ್ಲ, ಹಾಗಾಗಿ T1 ನ 0 ಅಂತ ತಗೋತೀನಿ. ಸೊ T2 45 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ, T1 0 ಡಿಗ್ರಿ ಸೆಲ್ಸಿಯಸ್ ಅಂತ ತಗೋತೀನಿ. ಓಕೆ, ನೆಕ್ಸ್ಟ್ ಎ ಅಂತಂದ್ರೆ ಏರಿಯಾ. ಸೊ ಏರಿಯಾ ಕೊಟ್ಟಿದ್ದಾನ ಸರ್ ಕ್ವಶನ್ ಅಲ್ಲಿ? ಏರಿಯಾ ಕೊಟ್ಟೇ ಇಲ್ಲ. ಇಸ್ ಇಟ್ ರೈಟ್? ಸೊ ಏರಿಯಾನ ಕೊಟ್ಟೇ ಇಲ್ಲ, ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್? ಈಗ ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕು. ಬಿಕಾಸ್ ಸೊ ಕೆ ಅಂತಂದ್ರೆ ಥರ್ಮಲ್ ಕಂಡಕ್ಟಿವಿಟಿ ಕೋಎಫಿಷಿಯಂಟ್, ಎ ಅಂತಂದ್ರೆ ಏರಿಯಾ. ಯಾವ್ದ್ರ ಏರಿಯಾ ಸರ್? ಥರ್ಮೋಕೋಲ್ ಐಸ್ ಬಾಕ್ಸ್ ನ ಏರಿಯಾ. ಓಕೆ, ಏರಿಯಾ ಆಫ್ ದ ಕ್ಯೂಬ್, ಕ್ಯೂಬಿಕಲ್ ಥರ್ಮೋಕೋಲ್. ಕ್ಯೂಬಿಕಲ್ ನ ಏರಿಯಾ ಏನಪ್ಪಾ? ಎ ಇಸ್ ಈಕ್ವಲ್ ಟು 6 a square. ಓಕೆ, ಆರ್ 6 l square. ಸೊ 6 l square ಲೆಂತ್. ಓಕೆ, ಸೈಡ್ ನ ಲೆಂತ್ 6 ಫೇಸಸ್ ಇರುತ್ತೆ, ಅದಕ್ಕೆ ಪ್ರತಿ ಒಂದು ಸೈಡ್ ನ ಲೆಂತ್ ಕೊಟ್ಟಿದ್ದಾನೆ 30 ಸೆಂಟಿಮೀಟರ್ ಅಂತ. ದೆನ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನ್ ಬರುತ್ತೆ? 6 ಇಂಟು l ಅಂತಂದ್ರೆ 0.3 ಹೋಲ್ ಸ್ಕ್ವೇರ್. ಸೊ ಮಾಡಿದ್ರೆ, ಸೊ ಕ್ಯಾಲ್ಕುಲೇಷನ್ ಮಾಡಿ 6 ಇಂಟು 0.3 ಮಾಡಿದ್ರೆ ಎಷ್ಟು ಬರುತ್ತಪ್ಪ? 0.54 ಮೀಟರ್ ಕ್ಯೂಬ್ ಅಂತ ಬರುತ್ತೆ. ದಿಸ್ ಇಸ್ ದ ಏರಿಯಾ. ಎಲ್ಲವನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ, ಸಬ್ಸ್ಟಿಟ್ಯೂಷನ್ ಮಾಡಿ. ಓಕೆ, ಎಸ್, ಕ್ಯೂಬ್ ಹೀಟ್ ಬೇಕಾಗಿರೋದ್ರಿಂದ ಟಿ ನ ಆ ಕಡೆ ಕಳಿಸ್ಬಿಡ್ತೀನಿ. ಕೆ ಎ T2 ಮೈನಸ್ T1 ಇಂಟು ಟಿ ಡಿವೈಡೆಡ್ ಬೈ ಎಕ್ಸ್. Then Q is equal to, what is the value of K? given ಅದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ, 0.01 ಇಂಟು ಏರಿಯಾ. ಎಷ್ಟು ಬಂತಪ್ಪ ಏರಿಯಾ? 0.54. ಇದು ಹೇಗ್ ಬಂತು ಸರ್ ಅಂದ್ರೆ, ಅವನು ಕ್ಯೂಬ್ ಕೊಟ್ಟಿರೋದ್ರಿಂದ, ಸೊ ಕ್ಯೂಬ್ ನ ಏರಿಯಾ ಏನಪ್ಪ? 6 l ಸ್ಕ್ವೇರ್. l ಅಂದ್ರೆ ಸೈಡ್, 6 ಅಂದ್ರೆ 6 ಫೇಸ್ ಇರುತ್ತೆ ಅದಕ್ಕೆ. ಓಕೆ, ದೆನ್ 0.01 ಇಂಟು ಏರಿಯಾ 0.54 ಅಂತ ಬಂತು, ಇಂಟು T2 ಮೈನಸ್ T1. ಸೊ T2 45 ಡಿಗ್ರಿ ಔಟ್ಸೈಡ್ ಟೆಂಪರೇಚರ್, ಇನ್ಸೈಡ್ ಟೆಂಪರೇಚರ್ ಥರ್ಮೋಕೋಲ್ ಬಾಕ್ಸ್ ಒಳಗಡೆ ಗೊತ್ತಿಲ್ಲ, ಅದನ್ನ 0 ಅಂತ ತಗೊಂಡ್ರೆ 45 ಡಿಗ್ರಿ ಮೈನಸ್ 0 ಇಂಟು ಟಿ ಟೈಮ್ ಎಷ್ಟು ಬಂತಪ್ಪ? 21600. ಬರೀರಿ, 21600 ಹೋಲ್ ಡಿವೈಡೆಡ್ ಬೈ ಎಕ್ಸ್. ಸೊ ಥಿಕ್ನೆಸ್ ಆಫ್ ದ ಬಾಕ್ಸ್ 0.05. ಇಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಬರುವಂತಹ ಆನ್ಸರ್ ಏನಾಗಿರುತ್ತೆ ಸರ್? 104976 ಜೌಲ್ ಅಂತ ಬರುತ್ತೆ. ಸೊ ಹೀಟ್ ನ SI ಯೂನಿಟ್ ಏನೋ ಜೌಲ್. ಸೊ 104976 ಅಂತ ಬರುತ್ತೆ. ಅದ್ರ ಕ್ಯಾಲ್ಕುಲೇಷನ್ ನೀವು ಮಾಡಬಹುದಲ್ಲ? ಎಸ್, ಈಗ ನನಗೆ ಕ್ಯೂ ಸಿಕ್ತು. ನೆಕ್ಸ್ಟ್ ಏನ್ ಬೇಕು? ಆಕ್ಚುಲಿ ನನಗೆ ಬೇಕಾಗಿರೋದೇನು? ಮಾಸ್. ಯಾವ್ದರ ಮಾಸ್? ಐಸು ವಾಟರ್ ಆಗಿ ಕನ್ವರ್ಟ್ ಆಗಿದೆಯಲ್ಲ, ಆ ವಾಟರ್ ನ ಮಾಸ್ ಬೇಕು. ಅದಕ್ಕಿರೋ ಫಾರ್ಮುಲಾ ಏನು ಸರ್? ಸೊ ಅದಕ್ಕಿರೋ ಫಾರ್ಮುಲಾ ಏನು ಅಂತಂದ್ರೆ, ಎಸ್ ಇಲ್ಲೇ ಬರೀತೀನಿ ನೋಡಿ, L is equal to latent heat of water ಕೊಟ್ಟಿದ್ದಾರೆ. Is it right? So L is equal to Q by M. ಈ ಫಾರ್ಮುಲಾ ಗೊತ್ತಲ್ಲ? ಸೊ M ಅಂದ್ರೆ ಮಾಸ್, ಅದೇ ಬೇಕಾಗಿರೋದು ನನಗೆ. ಹಾಗಾಗಿ M ಈ ಕಡೆ ತಗೋತೀನಿ, Q by L, L ಕೆಳಗಡೆ ಕಳಿಸ್ತೀನಿ. ಸೊ L ವ್ಯಾಲ್ಯೂ ಕೊಟ್ಟಿದ್ದಾರೆ ಗಿವನ್. ಸೊ Q ವ್ಯಾಲ್ಯೂ ಕಂಡುಹಿಡಿದಿದ್ದೀವಿ ನಾವು. ಏನ್ ಬಂತು Q ವ್ಯಾಲ್ಯೂ? 10496 divided by L. So latent heat of ವಾಟರ್ ಎಷ್ಟು ಕೊಟ್ಟಿದ್ದಾನಪ್ಪ? 335 ಇಂಟು 10 ಪವರ್ 3. ಬರೀರಿ, 335 ಇಂಟು 10 ಪವರ್ 3. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುವಂತಹ ಮಾಸ್ ಆಫ್ ವಾಟರ್, ಸೊ ಐಸ್ ವಾಟರ್ ಆಗಿ ಮೆಲ್ಟ್ ಆಗಿದೆಯಲ್ಲ, ಆ ವಾಟರ್ ನ ಮಾಸ್ ಎಷ್ಟು ಬರುತ್ತೆ ಸರ್ ಅಂತಂದ್ರೆ 0.313. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 0.313 kg ಬರುತ್ತೆ. ಎಸ್, ದಿಸ್ ಇಸ್ ದ ಮಾಸ್ ಆಫ್ ದ ವಾಟರ್. ಐಸ್ ವಾಟರ್ ಆಗಿ ಕನ್ವರ್ಟ್ ಆಗಿದೆಯಲ್ಲ, ಆ ವಾಟರ್ ನ ಮಾಸ್ 0.313 kg. ಬಟ್ ನನಗೆ ಬೇಕಾಗಿರೋದೇನು? ಇನ್ನು ಎಷ್ಟು ಐಸ್ ಉಳಿದಿದೆ ಆಫ್ಟರ್ 6 hours, ಅದು ಬೇಕಾಗಿರೋದು ನನಗೆ. ಹೌದಾ? ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಬೋರ್ಡ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಈ ಪೋರ್ಷನ್ ಅನ್ನು ರಬ್ ಮಾಡ್ತೀನಿ. ಸೊ ಪ್ಲೀಸ್ ನೋಟ್ ಆರ್ ಟೇಕ್ ಅ ಸ್ಕ್ರೀನ್ ಶಾಟ್. ಎಸ್, ಓಕೆ. ಸೊ ಇವಾಗ ಈ ಪೋರ್ಷನ್ ಅನ್ನು ಮಾತ್ರ ರಬ್ ಮಾಡ್ತೀನಿ ಇಲ್ಲಿ. ದೆನ್ ನನಗೆ ಬೇಕಾಗಿರೋದೇನು? ರಿಮೈನಿಂಗ್
ಐಸ್ ನ ಮಾಸ್. ಸೊ ಫಸ್ಟ್ ಎಷ್ಟಿತ್ತು ಆಕ್ಚುಯಲ್ ಮಾಸ್ ಎಷ್ಟಿತ್ತಪ್ಪ 4 kg ಇತ್ತು. ಇಸ್ ಇಟ್ ರೈಟ್? ಬಟ್ ಈಗ ಎಷ್ಟು ಕನ್ವರ್ಟ್ ಆಗಿದೆ ವಾಟರ್ ಆಗಿ ಗೊತ್ತಿಲ್ಲ, ಬಟ್ ಆ ಕನ್ವರ್ಟ್ ಆಗಿರುವಂತಹ ವಾಟರ್ ನ ಮಾಸ್ ಕಂಡುಹಿಡಿದಿದ್ದೀವಿ 0.313. ಎರಡನ್ನು ಸಬ್ಟ್ರಾಕ್ಟ್ ಮಾಡಿ ಬರೋ ಆನ್ಸರ್ 3.6 ಸಮಥಿಂಗ್ ಬರುತ್ತೆ. ಸೊ ದಟ್ಸ್ ಆಲ್ 3.6 kg. ಓಕೆ, ಸೊ ಇಷ್ಟು 3.67 something. Okay, so 3.67 kg of ice after 6 hours ಇನ್ನು ಐಸ್ ಕ್ಯೂಬ್ ಅಲ್ಲಿ ಉಳಿದಿದೆ. ದಟ್ಸ್ ಆಲ್. ದಿಸ್ ಇಸ್ ದ ಕ್ವಶನ್. ಓಕೆ, ಸ್ವಲ್ಪ ಲೆಂತಿ ಬಟ್ ಕಾಂಪ್ಲಿಕೇಟೆಡ್ ಅಲ್ಲ. ಅನಲೈಸ್ ಮಾಡಿಕೊಂಡು ಮಾಡಿದ್ರೆ ನೆಕ್ಸ್ಟ್ ಗೋ ಟು ದ ಲಾಸ್ಟ್ ಕ್ವಶನ್. A rocket is moving at a speed of 200 meter per second towards a stationary target. While moving, it emits a wave frequency 100 Hz. Some of the sound reaching the target get reflected as echo. Calculate the frequency of sound detected by the target and frequency of echo as detected by the target. This is the question. And ಇದು ನೋಡ್ತಿದ್ದಾಗೆ ಗೊತ್ತಾಗುತ್ತೆ ನಮಗೆ, ಇಲ್ಲಿ ಒಂದು ವರ್ಡ್ ಸೇರಿಸಬೇಕಿತ್ತು ಅವರು ಬೈ ದ ಪರ್ಸನ್ ಅಂತ. ಅದನ್ನ ಸೇರಿಸಿದ್ರೆ ನಿಮ್ಗೆ ಇನ್ನೂ ತುಂಬಾ ಈಸಿ ಆಗ್ತಾ ಇತ್ತು. ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ಡಾಪ್ಲರ್ ಎಫೆಕ್ಟ್ ಅಂತ. ಓಕೆ, ಬಟ್ ಅದನ್ನ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ನೀವೆಲ್ಲ ಸಾಲ್ವ್ ಮಾಡ್ತಿರಲ್ಲ. ಇಸ್ ಇಟ್ ರೈಟ್? ಅದಕ್ಕೆ ಸ್ವಲ್ಪ ಈ ತರ ಕೊಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ಪರ್ಸನ್ ವರ್ಡ್ ಕೊಡಬೇಕಿತ್ತು, ಅದನ್ನ ಏನ್ ಮಾಡಿದ್ರೆ ಕಟ್ ಮಾಡಿ ರಿಮೈನಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ದಿಸ್ ಕ್ವಶನ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಡಾಪ್ಲರ್ ಎಫೆಕ್ಟ್. ಏನಿದೆ ಕ್ವಶನ್? ಎಸ್, ಇಲ್ಲೊಂದು ರಾಕೆಟ್ ಮೂವ್ ಆಗ್ತಾ ಇದೆ ವಿತ್ ದ ಸ್ಪೀಡ್ ಆಫ್ 200 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಒಂದು ಟಾರ್ಗೆಟ್ ಇದೆ. ಸೊ ಈ ರಾಕೆಟ್ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸೌಂಡ್ ನ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 1000 Hz. ಆ ಫ್ರೀಕ್ವೆನ್ಸಿಲಿ ಆ ಸೌಂಡ್ ವೇವ್ ಮೂವ್ ಆಗಿ ಈ ಟಾರ್ಗೆಟ್ ನ ಹಿಟ್ ಆಗ್ತಿದೆ. ಸೊ ಈ ಟಾರ್ಗೆಟ್ ಹತ್ರ ಒಬ್ಬ ಪರ್ಸನ್ ಇದಾರೆ. ಈ ಪರ್ಸನ್ ರಿಸೀವ್ ಮಾಡ್ಕೊತಾ ಇರುವಂತಹ ಆ ಸೌಂಡ್ ನ ಫ್ರೀಕ್ವೆನ್ಸಿ ಏನು ಅನ್ನೋದನ್ನ ಕಂಡುಹಿಡಿಬೇಕು ಫಸ್ಟ್ ಕ್ವಶನ್ ಅಲ್ಲಿ. ಸೆಕೆಂಡ್ ಕ್ವಶನ್ ಅಲ್ಲಿ ಸೊ ಆ ಟಾರ್ಗೆಟ್ ನ ಹಿಟ್ ಆದಂತಹ ಸೌಂಡ್ ವೇವ್ಸ್ ರಿಫ್ಲೆಕ್ಟ್ ಆಗಿ ರಿಟರ್ನ್ ಬರ್ತಿದೆ. ಸೊ ಆ ರಿಟರ್ನ್ ಬರಬೇಕಾದ್ರೆ ಫ್ರೀಕ್ವೆನ್ಸಿ ಆಫ್ ಎಕೋ ಆಸ್ ಡಿಟೆಕ್ಟೆಡ್ ಬೈ ದ ಟಾರ್ಗೆಟ್ ಫೈಂಡ್ ಔಟ್ ಮಾಡಬೇಕು. ಸೊ ರಿಫ್ಲೆಕ್ಟ್ ಆಗಿ ಬರ್ತಾ ಇರುವಂತಹ ಸೌಂಡ್ ನ ಫ್ರೀಕ್ವೆನ್ಸಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಎರಡು ಕ್ವಶನ್. ಓಕೆ, ತುಂಬಾ ಈಸಿ. ಒಂದೇ ಫಾರ್ಮುಲಾ. ಏನ್ ಸರ್ ಅದು ಅಂತಂದ್ರೆ, ಸೊ ಫ್ರೀಕ್ವೆನ್ಸಿ ಎಫ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಓಕೆ ಇಂಟು ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ನಾಟ್. ಇದನ್ನ ಯಾವಾಗ ವಿ ಎಸ್ ಯಾವಾಗ ತಗೋತೀವಿ ಇದನ್ನ? ಸೊ ಸೋರ್ಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ಇಸ್ ಇಟ್ ರೈಟ್? ಸೊ ಆಗ ಈ ಫಾರ್ಮುಲಾ ತಗೋತೀವಿ. ಎಫ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್. ಸೊ ಇಲ್ಲಿ ವಿ ಅಂತಂದ್ರೆ ವೆಲಾಸಿಟಿ ಆಫ್ ಸೌಂಡ್, ವಿ ನಾಟ್ ಅಂದ್ರೆ ವೆಲಾಸಿಟಿ ಆಫ್ ದ ಅಬ್ಸರ್ವರ್, ವಿ ಅಂತಂದ್ರೆ ವೆಲಾಸಿಟಿ ಆಫ್ ದ ಸೌಂಡ್, ವಿ ಎಸ್ ಅಂದ್ರೆ ವೆಲಾಸಿಟಿ ಆಫ್ ದ ಸೋರ್ಸ್. ಓಕೆ, ದೆನ್ ಎಫ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ವಿ ವೆಲಾಸಿಟಿ ಆಫ್ ಸೌಂಡ್ 330 ಮೀಟರ್ ಪರ್ ಸೆಕೆಂಡ್ ಪ್ಲಸ್ ವೆಲಾಸಿಟಿ ಆಫ್ ದ ಅಬ್ಸರ್ವರ್. ಇಲ್ಲಿ ಅಬ್ಸರ್ವರ್ ಯಾರು? ಟಾರ್ಗೆಟ್. ಇಸ್ ಇಟ್ ರೈಟ್? ಆ ಟಾರ್ಗೆಟ್ ಮೂವ್ ಆಗ್ತಾ ಇದೆಯಾ? ಇಲ್ಲ. ಸೊ ಸ್ಟೇಷನರಿ ಆಗಿದೆ. ಹಾಗಾಗಿ ಸ್ಟೇಷನರಿ ಆಗಿರುವಂತಹ ಟಾರ್ಗೆಟ್ ನ ವೆಲಾಸಿಟಿ ಏನು? 0 divided by v. Again velocity of sound 330 minus vs velocity of source ಎಷ್ಟು ಕೊಟ್ಟಿದ್ದಾರೆ? 200 meter per second. 200 meter per second. ಕ್ಯಾಲ್ಕುಲೇಟ್ ಮಾಡಿ. f is equal to f dash ಎಷ್ಟು ಕೊಟ್ಟಿದ್ದಾರಪ್ಪ? ಸೊ 1000 ಕೊಟ್ಟಿದ್ದಾರೆ. 1000 into 330 divided by 330 minus 200 130. ಕ್ಯಾಲ್ಕುಲೇಟ್ ಮಾಡಿ ಏನ್ ಬರುತ್ತೆ? ಸೊ f is equal to 1000 into 330 divided by ಅಥವಾ 330 divided by 130 ಮಾಡಿದ್ರೆ 1000 into 2.538 ಅಂತ ಬರುತ್ತೆ. ಅದಕ್ಕೆ 1000 ನ ಮಲ್ಟಿಪ್ಲೈ ಮಾಡಿದ್ರೆ f is equal to 2538 frequency SI unit hertz. So this is the first question answer. Next one, frequency of echo as detected by the target. Same formula, f is equal to f dash of v plus v naught divided by v minus vs. So first condition ಅಲ್ಲಿ ಇದು ಟಾರ್ಗೆಟ್ ಇತ್ತು. ಇಸ್ ಇಟ್ ರೈಟ್? ಇದೇ ಅಬ್ಸರ್ವರ್, ಇಲ್ಲಿ ರಾಕೆಟ್ ಇತ್ತು, ಇದೇ ಸೋರ್ಸ್. ಹೌದಲ್ಲ? ಈ ರಾಕೆಟ್ ಮೂವ್ ಆಗ್ತಾ ಇತ್ತು 200 ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಅದು ರಿಲೀಸ್ ಮಾಡಿದಂತಹ ಸೌಂಡ್ ಟಾರ್ಗೆಟ್ ನ ಹಿಟ್ ಆಗ್ತಾ ಇತ್ತು. ಅವಾಗ ಸೊ ಇಲ್ಲಿ ಆ ಸೌಂಡ್ ನ ಫ್ರೀಕ್ವೆನ್ಸಿ ಎಷ್ಟಿತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ವಿ ಪ್ರೀವಿಯಸ್ ನ್ಯೂಮರಿಕಲ್ ಅಲ್ಲಿ. ಬಟ್ ಈ ಕ್ವಶನ್ ಅಲ್ಲಿ ಲಿಸನ್ ಹಿಯರ್, ಆ ಸೌಂಡ್ ಟಾರ್ಗೆಟ್ ನ ಹಿಟ್ ಆಗಿ ರಿಫ್ಲೆಕ್ಟ್ ಆಗಿ ಎಕೋ ರೀತಿ ವಾಪಸ್ ಬರ್ತಾ ಇದೆ.
ಆ ಬರ್ತಾ ಇರುವಂತಹ ಸೌಂಡ್ ನ ಕೇಳಿಸ್ಕೊತಾ ಇರೋದು ದಿಸ್ ಒನ್ ಸೋರ್ಸ್, ಹೌದಲ್ಲ? ಸೊ ಈ ಕಂಡೀಷನ್ ಅಲ್ಲಿ ಟಾರ್ಗೆಟ್ ಸೋರ್ಸ್ ಆಗಿ ಆಕ್ಟ್ ಮಾಡುತ್ತೆ, ಬಿಕಾಸ್ ಎಕೋ ಬರ್ತಾ ಇರೋದು ಎಲ್ಲಿಂದ? ಟಾರ್ಗೆಟ್ ಇಂದ. ಟಾರ್ಗೆಟ್ ಇವಾಗ ಸೋರ್ಸ್ ಆಗಿ ಆಕ್ಟ್ ಮಾಡಿದ್ರೆ, ಸೊ ಫಸ್ಟ್ ಕಂಡೀಷನ್ ಅಲ್ಲಿ ಸೋರ್ಸ್ ಆಗಿದ್ದಂತಹ ರಾಕೆಟ್ ಏನಾಯ್ತು? ಇವಾಗ ಅಬ್ಸರ್ವರ್ ಆಯ್ತು. ಇಸ್ ಇಟ್ ರೈಟ್? ಇದೇ ಮೇನ್ ಕಾನ್ಸೆಪ್ಟ್. ಈಗ ಟಾರ್ಗೆಟ್ ಫಿಕ್ಸ್ ಆಗಿದೆ ಅಂದ್ರೆ ಸೋರ್ಸ್ ನ ವೆಲಾಸಿಟಿ 0, ಬಿಕಾಸ್ ಟಾರ್ಗೆಟ್ ಇಂದ ಸೋರ್ಸ್ ಆಗಿ ಆಕ್ಟ್ ಮಾಡ್ತಾ ಇರೋದು. ಟಾರ್ಗೆಟ್ ಫಿಕ್ಸ್ ಆಗಿದೆ ಮೀನ್ಸ್ ಟಾರ್ಗೆಟ್ ಮೂವ್ ಆಗ್ತಾ ಇಲ್ಲ ಅಂದ್ರೆ ಅದರ ವೆಲಾಸಿಟಿ 0. ಬಟ್ ಈಗ ರಾಕೆಟ್ ಅಬ್ಸರ್ವರ್ ಆಗಿದೆ, ಅಬ್ಸರ್ವರ್ ಏನಾಗ್ತಿದೆ? ಮೂವ್ ಆಗ್ತಿದೆ. ಅಬ್ಸರ್ವರ್ ಗೆ ವೆಲಾಸಿಟಿ ಇದೆ, ಅದನ್ನೇ ಎಂಟ್ರಿ ಮಾಡಿ. F is equal to F dash ಅಂತಂದ್ರೆ 1000 into V ಅಂದ್ರೆ ವೆಲಾಸಿಟಿ ಆಫ್ ಸೌಂಡ್ 330 ಪ್ಲಸ್ ವೆಲಾಸಿಟಿ ಆಫ್ ಅಬ್ಸರ್ವರ್. ಈಗ ಅಬ್ಸರ್ವರ್ ಯಾರು? ರಾಕೆಟ್. ಇಸ್ ಇಟ್ ರೈಟ್? ಅದರ ವೆಲಾಸಿಟಿ ಏನು? 200 ಡಿವೈಡೆಡ್ ಬೈ ಅಗೈನ್ V ವೆಲಾಸಿಟಿ ಆಫ್ ಸೌಂಡ್ 330 ಮೈನಸ್ Vs ವೆಲಾಸಿಟಿ ಆಫ್ ಸೋರ್ಸ್. ಸೆಕೆಂಡ್ ಕಂಡೀಷನ್ ಅಲ್ಲಿ ಸೋರ್ಸ್ ಯಾವುದು? ಟಾರ್ಗೆಟ್, ಬಿಕಾಸ್ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಬರ್ತಾ ಇರೋದು ಲೈಟ್. ಆ ಟಾರ್ಗೆಟ್ ಮೂವ್ ಆಗ್ತಿದ್ಯಾ? ಇಲ್ಲ, ಕಾನ್ಸ್ಟೆಂಟ್ ಆಗಿದೆ. ಅಂದ್ರೆ ವೆಲಾಸಿಟಿ ಏನು? 0. Then so F is equal to 1000 into 330 plus 200 ಏನಾಗುತ್ತಪ್ಪ? So 530 divided by 330. ಇದನ್ನ ಕ್ಯಾಲ್ಕುಲೇಟ್ ಮಾಡಿ we get the frequency. F is equal to 1606 hertz ಅಂತ ಬರುತ್ತೆ. So this is the answer for second question. That's all. ನೆಕ್ಸ್ಟ್ ಇನ್ ಯಾವುದೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದನ್ನ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಅಂಡ್ ಇನ್ ಯಾವ್ದಾದ್ರು ಟಾಪಿಕ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಓಕೆ? ಅದನ್ನ ನಾನು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ದೆನ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ.